ಹಾಯ್ ಸ್ನೇಹಿತರೆ, ಸೆಕೆಂಡ್ PUC ಕನ್ನಡ ವಿಷಯ ಇಲ್ಲಿ 80 ಔಟ್ ಆಫ್ 80 ತೆಗೆದುಕೊಂಡಿದ್ದಾರೆ ಒಬ್ಬ ವಿದ್ಯಾರ್ಥಿ. ಇಲ್ಲಿ ನಾವು ಅನಲೈಸ್ ಮಾಡೋಣ ಯಾವ ರೀತಿಯಲ್ಲಿ ಅವರು ಆನ್ಸರ್ ಮಾಡಿದ್ದಾರೆ. ಸೊ ಇಲ್ಲಿ ನೋಡಿ, 80ಕ್ಕೆ 80 ಅಂಕಗಳನ್ನು ತೆಗೆದುಕೊಂಡಿದ್ದಾರೆ ಅವರು ಕನ್ನಡ ವಿಷಯದಲ್ಲಿ. ಸೆಕೆಂಡ್ PUC ಕನ್ನಡ ವಿಷಯದಲ್ಲಿ 2025ನೇ ಅಂದರೆ ಪ್ರೀವಿಯಸ್ ಫೈನಲ್ ಇಯರ್ ಎಕ್ಸಾಮ್ನಲ್ಲಿ, ಅಂದರೆ ಫಸ್ಟ್ ಫೈನಲ್ ಇಯರ್ ಎಕ್ಸಾಮ್ನಲ್ಲಿ ಇಲ್ಲಿ ನೋಡಿ ಯಾವ ರೀತಿಯಲ್ಲಿ ಅವರು ಅಂದರೆ MCQ ಕ್ವಶನ್ಸ್ ಯಾವ ರೀತಿಯಲ್ಲಿ ಬರೆದಿದ್ದಾರೆ. ಅಂದರೆ ಕೆಲವೊಂದು ವಿದ್ಯಾರ್ಥಿಗಳು ಏನು ಮಾಡ್ತಾರೆ, MCQ ಕ್ವಶನ್ಸ್ ಎಷ್ಟು ಬರುತ್ತೆ 1ನೇ ಪೇಜ್ನಲ್ಲಿ ಬರೀತಾರೆ, ಮತ್ತು 2ನೇ ಪೇಜ್ನಲ್ಲಿ 2 ಮಾರ್ಕ್ಸ್ ಬರೀತಾರೆ, 3 ಮಾರ್ಕ್ಸ್ ಬರೀತಾರೆ. ನನಗೆ ಎಷ್ಟು ಗೊತ್ತಿದೆ ಮೊದಲು ಈ ರೀತಿ ಬರೀತಾರೆ. ಸೊ ಆ ರೀತಿ ಕೂಡ ಬರೆಯೋದಕ್ಕಿಂತ ಮುಂಚೆ ಇಲ್ಲಿ ಸೂಚನೆ ಕೊಟ್ಟಿದ್ದಾರೆ ಅವರು. ಏನೆಂದರೆ ಇಲ್ಲಿ ವಿಭಾಗದಲ್ಲಿ ಬರುವಂತಹ MCQ ಕ್ವಶನ್ಸ್ ಮತ್ತು ಖಾಲಿ ಬಿಟ್ಟ ಸ್ಥಳ ಮತ್ತು ಹೊಂದಿಸಿ ಬರೀರಿ ಏನಿದೆಯಲ್ಲ, ವಿಭಾಗ ಅಂತ ಹಾಕಿ ಬರೀಬೇಕಾಗುತ್ತೆ ಅಂತ ಹೇಳಿದ್ದಾರೆ. ಅಂದಾಗ ಮೌಲ್ಯಮಾಪನ ನಾವು ಮಾಡಲಾಗುವುದು ಅಂತ ಹೇಳಿದ್ದಾರೆ ಅವರು. ಆಯಿತಾ, ಅಂದರೆ ಇವಾಗ ಇಲ್ಲಿ ವಿಭಾಗ ಅಂತ ಹಾಕಿದ್ದಾರೆ. ಸೊ ಇಲ್ಲಿ ನಾನು ಇಂಪಾರ್ಟೆಂಟ್ ಕ್ವಶನ್ಸ್ಗಳು ನಿಮಗೆ ಹೇಳಿದ್ದೇನೆ. ಆಯಿತಾ, ಕನ್ನಡ ಮೇಲೆ 80 ಔಟ್ ಆಫ್ 80 ಒಂದು ವಿಡಿಯೋ ಮಾಡಿದ್ದೇನೆ. ಎಲ್ಲ ವಿದ್ಯಾರ್ಥಿಗಳು ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ವಿಡಿಯೋ ಲಿಂಕ್ ಕೊಟ್ಟಿರ್ತೇನೆ. ಎಲ್ಲ ವಿದ್ಯಾರ್ಥಿಗಳು ಈ ಒಂದು ವಿಡಿಯೋ ಹೋಗಿ ನೋಡ್ಕೊಳ್ಳಿ. ಆಯಿತಾ, ಡೆಫಿನೆಟ್ಲಿ ಇಲ್ಲಿ ಕೇಳಿರುವಂಥ ಕ್ವಶನ್ಸ್ಗಳು ಗ್ರಾಮರ್ ಪ್ರಶ್ನೆಗಳಿಗೆ ಆನ್ಸರ್ ಹೇಗೆ ಮಾಡಬೇಕು, 2 ಅಂಕದ ಪ್ರಶ್ನೆ, ಸಂದರ್ಭ ಪ್ರಶ್ನೆಗೆ ಆನ್ಸರ್ ಹೇಗೆ ಮಾಡಬೇಕು. ಆಯಿತಾ, ನಿಮಗೆ MCQ ಕ್ವಶನ್ಸ್, ಖಾಲಿ ಬಿಟ್ಟ ಸ್ಥಳ, ಹೊಂದಿಸಿ ಬರೀ ಎಲ್ಲವೂ ಡಿಸ್ಕಷನ್ ಮಾಡಿದ್ದೀನಿ. 80 ಔಟ್ ಆಫ್ 80 ವಿಡಿಯೋ ಮಾಡಿದ್ದೇನೆ. ಸೊ ಎಲ್ಲ ವಿದ್ಯಾರ್ಥಿಗಳು ಈ ಒಂದು ವಿಡಿಯೋ ನೋಡ್ಕೊಳ್ಳಿ, ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿರ್ತಾನೆ. ನೀವು ಈ ರೀತಿ ಫಾಲೋ ಮಾಡಿ ಆನ್ಸರ್ ಮಾಡುವಾಗ. ಇಲ್ಲಿ ನೋಡಿ, ಇಲ್ಲಿ ವಿಭಾಗ ಅಂತ ಅವರು ಹಾಕಿದ್ದಾರೆ. ಆಯಿತಾ, ವಿಭಾಗ ಅಂತ ಹಾಕಿ ಇಲ್ಲಿ MCQ ಕ್ವಶನ್ಸ್ ಎಲ್ಲವೂ ಬರೆದಿದ್ದಾರೆ. ನೋಡಿ, MCQ ಕ್ವಶನ್ಸ್ ಬರೆಯುವಾಗ ಒಂದು ಪ್ರಶ್ನೆ ಕೇಳಿದ್ದಾರೆ ನೋಡಿ, ಇಲ್ಲಿ ಅಂತ ಹಾಕಿ ಹೊರಗಡೆ, ಆಯಿತಾ, ಹೊರಗಡೆನೆ ಮಾರ್ಜನ್ ಏನಿರುತ್ತಲ್ಲ, ಈ ಮಾರ್ಜನ್ ಹೊರಗಡೆ ಪ್ರಶ್ನೆಗಳ ಸಂಖ್ಯೆ ಇರಬೇಕು. ಆಪ್ಷನ್ಸ್ಗಳು ಅಂತ ಆಪ್ಷನ್ ಇದ್ದರೆ ಆನ್ಸರ್, ಇಲ್ಲಿ ಮಂಡೋದರಿ ಈ ರೀತಿ ಆಪ್ಷನ್ಸ್ ಒಳಗಡೆ ಬರಬೇಕು, ಪ್ರಶ್ನೆಗಳ ಸಂಖ್ಯೆ ಮಾರ್ಜನ್ ಹೊರಗಡೆ ಇರಬೇಕು. ಆಯಿತಾ, ಖಾಲಿ ಬಿಟ್ಟ ಸ್ಥಳ, ಖಾಲಿ ಬಿಟ್ಟ ಸ್ಥಳದಲ್ಲಿ ಕೂಡ ಅವರು ಚೆನ್ನಾಗಿ ಇಲ್ಲಿ ಆನ್ಸರ್ ಮಾಡಿದ್ದಾರೆ. ಇಲ್ಲೇ ಆನ್ಸರ್ ಮಾಡಿಬಿಟ್ಟಿದ್ದಾರೆ ಒಂದೇ ಪೇಜ್ನಲ್ಲಿ. ಅದೇ ರೀತಿಯಲ್ಲಿ ಹೊಂದಿಸಿ ಬರೀರಿ ಬರೆದಿದ್ದಾರೆ. ಆಯಿತಾ, ಈ ರೀತಿಯಲ್ಲಿ ನೀವು ಬರೀರಿ. ಆಯಿತಾ, ಒಂದೇ ಪೇಜ್ನಲ್ಲಿ ಏನಿದೆಯಲ್ಲ ನಿಮ್ಮದು ವಿಭಾಗದಲ್ಲಿ ಕೇಳಿರುವಂತಹ MCQ ಕ್ವಶನ್ಸ್, ಖಾಲಿ ಬಿಟ್ಟ ಸ್ಥಳ ಮತ್ತು ಹೊಂದಿಸಿ ಬರೀರಿ, ಅಥವಾ 2 ಪೇಜ್ ತೆಗೆದುಕೊಳ್ಳಿ ನಡೆಯುತ್ತೆ, ಬಟ್ ವಿಭಾಗದಲ್ಲೇ ಇರಬೇಕು. ಆಯಿತಾ, ಇಲ್ಲಿ ನೋಡಿ 2 ಅಂಕದ ಪ್ರಶ್ನೆಗಳಿಗೆ ಯಾವ ರೀತಿಯಲ್ಲಿ ಅವರು ಆನ್ಸರ್ ಮಾಡಿದ್ದಾರೆ. ಆಯಿತಾ, 4 ಲೈನಲ್ಲಿ ಆನ್ಸರ್ ಮಾಡಿಬಿಡಬೇಕು ಅಷ್ಟೇ, ಮತ್ತೇನಿಲ್ಲ. ಸಿಂಪಲ್ ಆಗಿ ಆನ್ಸರ್ ಮಾಡಿರಿ, ಅವರಿಗೆ ತಿಳಿಬೇಕು. ಇವಾಗ ಯಾವುದಾದ್ರೂ ಒಂದು ಪ್ರಶ್ನೆ ಕೇಳಿದ ತಕ್ಷಣ ಮೇನ್ ಆನ್ಸರ್ ಏನಿರುತ್ತೆ ಅದೇ ಬರೆಯೋಕ್ಕೆ ಟ್ರೈ ಮಾಡಿ, ಅಂದಾಗ ಇಲ್ಲಿ ನಿಮಗೆ ಮಾರ್ಕ್ಸ್ ಕೊಡ್ತಾರೆ. ಇಲ್ಲಿ ನೋಡಿ ಈ ರೀತಿ ಅವರು ಆನ್ಸರ್ ಮಾಡಿದ್ದಾರೆ. ಸೊ ಯಾವ ರೀತಿಯಲ್ಲಿ ಅವರು ಆನ್ಸರ್ ಮಾಡಿದ್ದಾರೆ ನೀವು ಕೂಡ ಅಬ್ಸರ್ವ್ ಮಾಡ್ತಾ ಇರ್ಬೋದು. ಇದೇ ರೀತಿ ಬರೀರಿ, ಮತ್ತು ಹ್ಯಾಂಡ್ ರೈಟಿಂಗ್ ಆದಷ್ಟು ಅವರಿಗೆ ತಿಳಿಬೇಕು. ಇವಾಗ ನಾನು ನಿಮ್ಮ ಪೇಪರ್ ನಾನು ಚೆಕ್ ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಳ್ಳಿ. ನೀವು ಚೆನ್ನಾಗಿ ಆನ್ಸರ್ ಮಾಡಿದರೆ ಅದೇನಾಗುತ್ತೆ, ನಾನು ಚೆಕ್ ಮಾಡುವಾಗ ನನಗೆ ನೀವು ಯಾವ ರೀತಿಯಲ್ಲಿ ಸೆಂಟೆನ್ಸ್ ಮತ್ತು ಒತ್ತಕ್ಷರಗಳು ಸರಿಯಾಗಿ ನೀವು ಆನ್ಸರ್ ಮಾಡಿದ್ದಾರೆ ಅಂತ ನನಗೆ ಗೊತ್ತಾಗ್ಬಿಡುತ್ತೆ. ಆಯಿತಾ, ಸೊ ವರ್ಡ್ಸ್ಗಳು ಚೆನ್ನಾಗಿ, ಅಂದರೆ ವರ್ಡ್ಸ್ಗಳು ಕರೆಕ್ಟಾಗಿ ನೀವು ಆನ್ಸರ್ ಮಾಡಿದ್ದಾರೆ ಅಂತ ಗೊತ್ತಾಗ್ಬಿಡುತ್ತೆ. ಬಟ್ ಇಲ್ಲಿ ದುಂಡಾಗಬೇಕಂತಲೇ ಏನಿಲ್ಲ ಅಕ್ಷರ. ಆಯಿತಾ, ಅಕ್ಷರಗಳು ಹೇಗಾದರೂ ಆಗಲಿ, ಬಟ್ ನೀವು ಅವ್ರಿಗೆ ಗೊತ್ತಾಗುವ ರೀತಿಯಲ್ಲಿ ಬರೆದರೆ ಸಾಕು. ಆಯಿತಾ, ಇಲ್ಲಿ ನೋಡಿ ಯಾವ ರೀತಿಯಲ್ಲಿ ಅವರು ಆನ್ಸರ್ ಮಾಡಿದ್ದಾರೆ 2 ಅಂಕದ ಪ್ರಶ್ನೆಯಲ್ಲಿ. ಈ ರೀತಿ ನೀವು ಕೂಡ ಆನ್ಸರ್ ಬರೆಯೋಕ್ಕೆ ಟ್ರೈ ಮಾಡಿ ಆದಷ್ಟು. ಇವಾಗ ಇಲ್ಲಿ ಸಂದರ್ಭ ಪ್ರಶ್ನೆಗಳಿಗೆ ಯಾವ ರೀತಿಯಲ್ಲಿ ಆನ್ಸರ್ ಮಾಡಿದರೆ ಎಲ್ಲ ವಿದ್ಯಾರ್ಥಿಗಳು ಇಲ್ಲಿ ಗಮನವಿಟ್ಟು ಕೇಳಿ. ಆಯಿತಾ, ಸಂದರ್ಭ ಪ್ರಶ್ನೆಗಳಿಗೆ ಇಲ್ಲಿ ಇವಾಗ ಅವರು ವಿಭಾಗ ಅಂತ ಹಾಕಿದ್ದಾರೆ. ಆಯಿತಾ, ಇಲ್ಲಿ ನೀವು ನೋಡ್ತಾ ಇರ್ಬೋದು. ಇಲ್ಲಿ ಸಂದರ್ಭ ಪ್ರಶ್ನೆಗಳಿಗೆ ಆನ್ಸರ್ ನೋಡಿ ಯಾವ ರೀತಿಯಲ್ಲಿ ಮಾಡಿದ್ದಾರೆ. 1ನೇದು ಆಯ್ಕೆ ಬರುತ್ತೆ ಆಪ್ಷನ್, ಸಂದರ್ಭ ಬರುತ್ತೆ, ಇಲ್ಲಿ ಸಾರಾಂಶ ಇಲ್ಲಾಂದರೆ ವಿವರಣೆ. 3 ಪಾಯಿಂಟ್ ಹಾಕಿ, ಇಲ್ಲಿ ಅವರು 4 ಹಾಕಿರ್ಬೋದು, ವಿಶೇಷತೆ ಅಂತ ಹಾಕಿದ್ದಾರೆ. ಬಟ್ ನೀವೇನಿದಿಲ್ಲ ಆಯ್ಕೆ, ಸಂದರ್ಭ, ವಿವರಣೆ ಇಲ್ಲಾಂದರೆ ಸಾರಾಂಶ ಯಾವುದಾದ್ರೂ ಒಂದು ಹಾಕ್ರಿ ಇಲ್ಲಿ. ಅಂದರೆ ಇಲ್ಲಿ ಟೋಟಲ್ ಆಗಿ 3 ಪಾಯಿಂಟ್ಸ್ ನೀವು ಇನ್ಕ್ಲೂಡ್ ಮಾಡಿ, ಆಯ್ಕೆ, ಸಂದರ್ಭ, ವಿವರಣೆ. ಆಯಿತಾ, ಇಲ್ಲಿ ಆಯ್ಕೆಯಲ್ಲಿ ಏನು ಬರಬೇಕಂದ್ರೆ ಇವಾಗ ಯಾವುದೋ ಒಂದು ಪ್ರಶ್ನೆ ಕೇಳಿರ್ತಾರಲ್ಲ ಅದು ಯಾವ ಒಂದು ಪದ್ಯ ಭಾಗದಲ್ಲಿ ಬರುತ್ತೆ. ಅಂದರೆ ಇವಾಗ ಆಪ್ಷನ್ ಏನು ಇದೆಯಲ್ಲ ಇವೆಲ್ಲ, ಅಂದರೆ ಈ ಆಪ್ಷನ್ ನಲ್ಲಿ ಅಂತ ಬರುತ್ತಿಲ್ಲ, ಇವೆಲ್ಲ ಪದ್ಯ ಭಾಗದಲ್ಲಿ ಬರುತ್ತೆ. ಆಯಿತಾ, ಅದೇ ರೀತಿ ಇಲ್ಲಿ ನಿಮಗೆ ಅದೇ ರೀತಿ ಗದ್ಯ ಭಾಗದಲ್ಲಿ ಯಾವುದು ಬರುತ್ತೆ, ಇಲ್ಲಿ ಅಂತ ಇದೆಯಲ್ಲ ಇವೆಲ್ಲ ಗದ್ಯ ಭಾಗದಲ್ಲಿ ಬರುತ್ತೆ. ಆಯಿತಾ, ಅದೇ ರೀತಿ ಇಲ್ಲಿ ಆಪ್ಷನ್ ಅಂತ ಏನಿದೆಯಲ್ಲ ಇವೆಲ್ಲ ಏನು ಕೃಷ್ಣೇಗೌಡರ ಆನೆಯ ಅಧ್ಯಾಯ ಮೇಲೆ ಬರುತ್ತೆ. ಸೊ ಗೊತ್ತಾಯ್ತಾ ನಿಮಗೆ ಈ ರೀತಿಯಲ್ಲಿ ಸಂದರ್ಭ ಪ್ರಶ್ನೆ. ಆಯಿತಾ, ಸೊ ಯಾವ ಒಂದು ಅಧ್ಯಾಯ ಮೇಲೆ ಬರುತ್ತೆ ಅಂತ ಗೊತ್ತಿರಬೇಕು. ಆಮೇಲೆ ನೀವು ಇಲ್ಲಿ ಆಯ್ಕೆಯಲ್ಲಿ ಬರಿಬೇಕಾಗುತ್ತೆ. ಹಬ್ಬಳ್ಳಿಯವರ ರಸಬಳ್ಳಿ ಅಧ್ಯಾಯ ಮೇಲೆ ನಿಮಗೆ ಒಂದು ಪ್ರಶ್ನೆ ಕೇಳಿದ್ದಾರೆ. ಸೊ ಅದಕ್ಕೆ ಇಲ್ಲಿ ಅವರು ಆಯ್ಕೆಯಲ್ಲಿ ಏನು ಬರೆದಿದ್ದಾರೆ,
ಹಬ್ಬಳ್ಳಿಯವರ ರಸಬಳ್ಳಿ ಅಧ್ಯದಲ್ಲಿ ನಿಮಗೆ ಒಂದು ಸಂದರ್ಭ ಪ್ರಶ್ನೆ ಕೇಳಿದ್ದಾರೆ. ಸೊ ಅದಕ್ಕೆ ಇಲ್ಲಿ ಅವರು ಆಯ್ಕೆ ಹಾಕಿದ್ದಾರೆ. ಪ್ರಸ್ತುತ ಈ ವಾಕ್ಯವನ್ನು ಹಬ್ಬಳ್ಳಿಯವರ ರಸಬಳ್ಳಿ ಪದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಅಂತ ಕೂಡ ಬರೀಬೋದು. ಬಟ್ ಈ ರೀತಿ ಬರೀರಿ. ಪ್ರಸ್ತುತ ವಾಕ್ಯವನ್ನು ಜನಪದ ಹಲಸಂಗಿ ಗೆಳೆಯರು ಆಯ್ತಾ ಸಂಪಾದಿಸಿದವರು ಗರಿತಿಯ ಹಾಡು ಎಂಬ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ ಅಂತ ಬರೀರಿ. ಆಯ್ತಾ ಹಬ್ಬಳ್ಳಿಯವರ ರಸಬಳ್ಳಿ ಎಂಬ ಪದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಅಂತ ಈ ರೀತಿ ಬರೀರಿ. ಸೊ ಎಲ್ಲವೂ ಆಯ್ಕೆಯಲ್ಲಿ ಸೇಮ್ ಇರುತ್ತೆ. ಇವಾಗ ಇನ್ನೂ ಹುಟ್ಟಿದೇ ಇರಲಿ ನಾರೆಣ್ಣ ರೋಳ್ ಅಧ್ಯಾಯ ಮೇಲೆ ನಿಮಗೆ ಕೇಳಿದರೆ ಏನಂತ ಬರೀತೀರಿ ನೀವು. ಪ್ರಸ್ತುತ ಈ ಒಂದು ವಾಕ್ಯವನ್ನು ಕುಮಾರವ್ಯಾಸ ಬರೆದಿರುವ ಕರ್ನಾಟಕ ಕಥಾ ಎಂಬ ಕಾವ್ಯ ಸಂಕಲನದಿಂದ ಇನ್ನು ಹುಟ್ಟಿದೇ ಇರಲಿ ನಾರಿಯಣ್ಣ ರೋಳ್ ಎಂಬ ಪದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಈ ರೀತಿಯಲ್ಲಿ ಇನ್ನು ಹುಟ್ಟಿದೇ ಇರಲಿ ನಾರಿಯಣ್ಣ ರೋಳ್ ಅಧ್ಯದಲ್ಲಿ ನಿಮಗೆ ಕೇಳುತ್ತಿತ್ತಂದರೆ ಸೊ ಯಾವ ಅಧ್ಯಾಯ ಮೇಲೆ ನಿಮಗೆ ಸಂದರ್ಭ ಕೇಳ್ತಾರೆ ನಾನು ಎಲ್ಲ ಹೇಳ್ಕೊಟ್ಟಿದ್ದೇನೆ. 80 ಔಟ್ ಆಫ್ 80 ವಿಡಿಯೋನಲ್ಲಿ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ. ಎಲ್ಲ ವಿದ್ಯಾರ್ಥಿಗಳು ಹೋಗಿ ನೋಡ್ಕೊಳ್ಳಿ ಯಾವ ರೀತಿಯಲ್ಲಿ ಅವರು ಆನ್ಸರ್ ಮಾಡಿದ್ದಾರೆ ನೋಡಿ. ಎಷ್ಟೇ ಆನ್ಸರ್ ಮಾಡಿರಿ ಆಯಿತಾ. ಸಂದರ್ಭದಲ್ಲಿ ಭಾಳ ಬರೀಬೇಕಂತ ಏನಿಲ್ಲ ಆಯಿತಾ. ಸಂದರ್ಭ ಅಂದ ತಕ್ಷಣ ಇವಾಗ ಯಾವುದಾದ್ರೂ ಒಂದು ಪ್ರಶ್ನೆ ಕೇಳಿರ್ತಾರಲ್ಲ ಆ ಒಂದು ಸೆಂಟೆನ್ಸ್ ಯಾವ ಒಂದು ಸಂದರ್ಭದಲ್ಲಿ ಮಾತುಕತೆ ಆಯಿತು ಅಂತ 2 ಅಥವಾ ಒಂದೇ ಲೈನಲ್ಲಿ ಆನ್ಸರ್ ಆಗುತ್ತೆ ಅದು ಆಯಿತಾ. ವಿವರಣೆಯಲ್ಲಿ ಸ್ವಲ್ಪ ಡೀಪಾಗಿ ಎಕ್ಸ್ಪ್ಲೇಷನ್ ಮಾಡಬೇಕು ಅಷ್ಟೇ, ಮತ್ತೇನಿಲ್ಲ ಆಯಿತಾ. ಇಲ್ಲಿ 1 ಮಾರ್ಕ್ಸ್ ಕೊಡ್ತಾರೆ. ಇಲ್ಲಿ ಆರಾಮಾಗಿ ಇಲ್ಲಿ ನಿಮಗೆ ಏನಿದೆಯಲ್ಲ 3 ಮಾರ್ಕ್ಸ್ ಕೊಡ್ತಾರೆ ಸ್ನೇಹಿತರೆ ಆಯಿತಾ. ಇದಕ್ಕೊಂದು ಮಾರ್ಕ್ಸ್, ಇದಕ್ಕೊಂದು ಮಾರ್ಕ್ಸ್, ಇದಕ್ಕೊಂದು ಮಾರ್ಕ್ಸ್. ಸೊ ಈ ರೀತಿ ಆಯಿತಾ. ಅದೇ ರೀತಿ ಎಲ್ಲ ಪ್ರಶ್ನೆಗಳಿಗೆ ಅವರು ಅದೇ ರೀತಿ ಆನ್ಸರ್ ಮಾಡಿದ್ದಾರೆ ನೋಡಿ. ಎಷ್ಟು ಚೆನ್ನಾಗಿ ಆನ್ಸರ್ ಮಾಡಿದ್ದಾರೆ. ನೀವು ಕೂಡ ಇದೇ ರೀತಿ ಆನ್ಸರ್ ಮಾಡಿರಿ ಆಯಿತಾ. ನೋಡಿ ಆಯ್ಕೆ ಒಂದು ಲೈನ್ ಬಿಟ್ಟಿದ್ದಾರೆ, ಮತ್ತು ಸಂದರ್ಭ ಆಯಿತಾ. ಸಂದರ್ಭ ಇಷ್ಟೇ, ಅಂದರೆ ಯಾವ ಒಂದು ಸಂದರ್ಭದಲ್ಲಿ ಆ ಒಂದು ಮಾತು ಆಯ್ತಂತ ಇಷ್ಟೇ ಬರಿಬೇಕು ಆಯಿತಾ. ಅದೇ ರೀತಿ ಇಲ್ಲಿ ವಿವರಣೆಯಲ್ಲಿ ಸ್ವಲ್ಪ ಡೀಪಾಗಿ ಎಕ್ಸ್ಪ್ಲೇಷನ್ ಮಾಡಬೇಕು. ಅದೇ ರೀತಿ ನೋಡಿ ಯಾವ ರೀತಿಯಲ್ಲಿ ಆನ್ಸರ್ ಮಾಡಿದ್ದಾರೆ ಆಯಿತಾ. ಇವಾಗ 4 ಅಂಕದ ಪ್ರಶ್ನೆಗಳು. 4 ಅಂಕದ ಪ್ರಶ್ನೆಗಳು 1.5 ಪೇಜ್ ಬರೀರಿ. ಇಲ್ಲಿ ನೋಡಿ ಅವರು 1.5 ಪೇಜ್ ಬರೆದಿದ್ದಾರೆ ಆಯಿತಾ. ಇಲ್ಲಿ ನೋಡಿ ಇಲ್ಲಿ 1 ಪೇಜ್ ಪೂರ್ತಿ ಬರೆದು ಇಲ್ಲಿ ಸ್ವಲ್ಪ ಬರೆದಿದ್ದಾರೆ ಅವರು, ನೀವು ಅಬ್ಸರ್ವ್ ಮಾಡ್ತಿರ್ಬೋದು ಆಯಿತಾ. ಇಲ್ಲಿ ನೋಡಿ ಇಲ್ಲಿವರೆಗೆ ಬರೆದಿದ್ದಾರೆ 1.5 ಪೇಜ್ ಆಯಿತಾ. ಇದೆಲ್ಲ ತುಂಬಿಸಿ ನೆಕ್ಸ್ಟ್ ಪೇಜ್ನಲ್ಲಿ ಇಷ್ಟು ಬರೆದಿದ್ದಾರೆ ಅವರು ಆಯಿತಾ. ಅಂದರೆ ಇಲ್ಲಿ ನೋಡಿ ಇಷ್ಟೆಲ್ಲ ಆಪ್ಷನ್ ಇ ಅಂತ ವಿಭಾಗ ಹಾಕಿದ್ದಾರೆ ಆಯಿತಾ. ಈ ಭಾಗ ಇ ಅಂತ ಹಾಕಿ ಇಲ್ಲಿ ಕದಡಿದ ಸಲೀಲಂ ತಿಳಿಯುವಂಥದ್ದೇ ಅಧ್ಯದಲ್ಲಿ ನಿಮಗೆ 4 ಅಂಕದ ಒಂದು ಪ್ರಶ್ನೆ ಕೇಳಿದ್ದಾರೆ ನೋಡಿ. ಎಷ್ಟು ಚೆನ್ನಾಗಿ ಆನ್ಸರ್ ಮಾಡಿದ್ದಾರೆ, ಪ್ಯಾರಾಗ್ರಾಫ್ ಮಾಡಿದ್ದಾರೆ, ಎಲ್ಲ ಚೆನ್ನಾಗಿ ಬರೆದಿದ್ದಾರೆ. ಬರೆದ ತಕ್ಷಣ 1 ಪೇಜ್ ಆದ ತಕ್ಷಣ ಇಲ್ಲಿ 1.5 ಅಂದರೆ ಇಲ್ಲಿ 1.5 ಪೇಜ್ ಮಾಡಿದ್ದಾರೆ ಅವರು ಆಯಿತಾ. 1 ಪೇಜ್ ಆದ ತಕ್ಷಣ ಸ್ವಲ್ಪ ಇಲ್ಲಿ ಬರೆದಿದ್ದಾರೆ. ಆಮೇಲೆ ಎರಡನೇ ಪ್ರಶ್ನೆ ಇಲ್ಲಿ ಆನ್ಸರ್ ಮಾಡಿದ್ದಾರೆ. ಈ ರೀತಿಯಲ್ಲಿ ನೀವು ಬರೀರಿ. ಆನ್ಸರ್ ಕರೆಕ್ಟಾಗಿ ಕೊಡೋಕ್ಕೆ ಟ್ರೈ ಮಾಡಿ ಅಷ್ಟೇ, ಮತ್ತೇನಿಲ್ಲ. ಇಲ್ಲಿ ನೋಡಿ ಎಲ್ಲ 4 ಅಂಕದ ಪ್ರಶ್ನೆಗಳಿಗೆ ಅವರು ಆನ್ಸರ್ ಮಾಡಿದ್ದಾರೆ ಕರೆಕ್ಟಾಗಿ. ಸೊ ಈ ರೀತಿಯಲ್ಲಿ ನೋಡಿ ಇವಾಗ ಗ್ರಾಮರ್ ಪ್ರಶ್ನೆಗಳಿಗೆ ಅವರು ಆನ್ಸರ್ ಯಾವ ರೀತಿಯಲ್ಲಿ ಮಾಡಿದ್ದಾರೆ ಆಯಿತಾ. ಓನ್ಲಿ ಆನ್ಸರ್ ಅಷ್ಟೇ ಮಾಡಿದ್ದಾರೆ ಅವರು. ಇವಾಗ ಕವಿ ಅಂದ ತಕ್ಷಣ ಏನಾಗುತ್ತೆ, ಮುಸುಕು, ಕಬ್ಬಿಗ, ಈ ರೀತಿ. ಹರಿ ಅಂದ ತಕ್ಷಣ ತಿಳಿ, ಅಂದರೆ ನಿಮ್ಮದೇ ಭಾಷೆಯಲ್ಲಿ ನೀವು ಆನ್ಸರ್ ಮಾಡ್ಬೋದು ಗ್ರಾಮರ್ನಲ್ಲಿ ಅಥವಾ ನೋಡಿ ಬೇರೆ ಬೇರೆ ಪದಗಳಿಗೆ ಬೇರೆ ಬೇರೆ ಅರ್ಥ ಇರುತ್ತೆ. ಸೊ ಈ ರೀತಿ ಆಯಿತಾ. ಇಲ್ಲಿ ನಿಮಗೆ ಗುಣವಾಚಕಗಳು ಕೇಳಿರ್ಬೋದು. ಕಲಿ ಭೀಮ ಅಂದ ತಕ್ಷಣ ಕಲಿ, ಗಟ್ಟಿ ಪಾದ ಗಟ್ಟಿ, ಶ್ರೇಷ್ಠ ವಿಜ್ಞಾನಿ ಅಂದ ತಕ್ಷಣ ಶ್ರೇಷ್ಠ ಆಗುತ್ತೆ. ಇಲ್ಲಿ ನಿಮಗೆ ತದ್ಭವ ರೂಪ ಏನು ಕೇಳಿದಾರಲ್ಲ, ಯೋಗಿ ಅಂದ ತಕ್ಷಣ ಜೋಗಿ, ಪರೀಕ್ಷಿಸು ಅಂದ ತಕ್ಷಣ ಪರೀಕ್ಷಿಸು ಅಂದ ತಕ್ಷಣ ಪರೀಕ್ಷಿಸು, ಯಶ್ ಅಂದ ತಕ್ಷಣ ಜಸ್, ಈ ರೀತಿ ಆಯಿತಾ. ಇಲ್ಲಿ ಅವರು ಆನ್ಸರ್ ಮಾಡಿದ್ದಾರೆ. ಕಾಲು ಕೀಳು ನಾನು ಎಲ್ಲ ಹೇಳಿದ್ದೇನೆ. ಇವೆಲ್ಲ ನಿಮಗೆ ಮಾದರಿ ಪ್ರಶ್ನೆ ಪತ್ರಿಕೆ 80 ಔಟ್ ಆಫ್ 80 ವಿಡಿಯೋನಲ್ಲಿ ನಾನು ನಿಮಗೆ ಎಲ್ಲ ಹೇಳ್ಕೊಟ್ಟಿದ್ದೇನೆ. ಎಲ್ಲ ವಿದ್ಯಾರ್ಥಿಗಳು ಹೋಗಿ ನೋಡ್ಕೊಳ್ಳಿ ಎಲ್ಲ ಪ್ರಶ್ನೆಗಳಿಗೆ ಆನ್ಸರ್ ಹೇಗೆ ಮಾಡಬೇಕಂತ ಆಯಿತಾ. ಅದೇ ರೀತಿ ಇಲ್ಲಿ ಪ್ರಬಂಧ ಹೇಗೆ ಆನ್ಸರ್ ಮಾಡಿದ್ದಾರೆ ನೋಡಿ ಆಯಿತಾ. ಪ್ರಬಂಧ ಡೀಪಾಗಿ ಎಕ್ಸ್ಪ್ಲೇಷನ್ ಮಾಡಿ. ಪ್ರಬಂಧದಲ್ಲಿ ಏನು ಬರುತ್ತೆ, ಪೀಠಿಕೆ ಬರಿಬೇಕು. ಪೀಠಿಕೆ ಆದ ತಕ್ಷಣ ವಿವರಣೆ ಹಾಕಬೇಕು. ವಿವರಣೆ ಆದ ತಕ್ಷಣ ಕೊನೆಯಲ್ಲಿ ಉಪಸಂಹಾರ ಹಾಕಿ. ಈ 3 ಪಾಯಿಂಟ್ ನೀವು ಮೆನ್ಷನ್ ಮಾಡಿರಿ ಸಾಕು ಆಯಿತಾ. ಅಂದರೆ 1.5 ಪೇಜ್ ಬರೀರಿ. ಅಂದರೆ ಇವಾಗ 2 ಪೇಜ್ ನೀವು ಯೂಸ್ ಮಾಡಿರಿ, ಆದರೆ 2 ಪೇಜ್ ಯೂಸ್ ಮಾಡಿರಿ ಸಾಕು ಆಯಿತಾ. 2 ಪೇಜ್ ನೀವು ಯೂಸ್ ಮಾಡಿ ಬರೆದ್ರೆ ಡೆಫಿನೆಟ್ಲಿ ನಿಮಗೆ 4ಕ್ಕೆ 4 ಮಾರ್ಕ್ಸ್ ಕೊಡ್ತಾರೆ ಪ್ರಬಂಧದಲ್ಲಿ. ಇವಾಗ ನೋಡಿ ಪತ್ರಲೇಖನ ಯಾವ ರೀತಿಯಲ್ಲಿ ಅವರು ಆನ್ಸರ್ ಮಾಡಿದ್ದಾರೆ. ಪತ್ರಲೇಖನ ಎಷ್ಟೇ ಸಿಂಪಲ್ ಇರುತ್ತೆ ಗೈಸ್ ಆಯಿತಾ. ಇದು ವ್ಯಾವಹಾರಿಕ ಪತ್ರಲೇಖನ ಆಗಿರುತ್ತೆ ಆಯಿತಾ. ಇದು ವ್ಯಾವಹಾರಿಕ ಪತ್ರಲೇಖನ. ವೈಯಕ್ತಿಕ ಪತ್ರಲೇಖನ ಬೇರೆ ಬರುತ್ತೆ. ನಾನು ಹೇಳ್ಕೊಟ್ಟಿದ್ದೇನೆ ನಿಮಗೆ, ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ವಿಡಿಯೋ ಲಿಂಕ್ ಇದೆಯಲ್ಲ ಅದರೊಳಗೆ ಹೇಳ್ಕೊಟ್ಟಿದ್ದೇನೆ. ಎಲ್ಲ ವಿದ್ಯಾರ್ಥಿಗಳು ಹೋಗಿ ನೋಡ್ಕೊಳ್ಳಿ ಆಯಿತಾ. ಇಲ್ಲಿ ವೈಯಕ್ತಿಕ ಪತ್ರದಲ್ಲಿ ಮತ್ತು ವ್ಯಾವಹಾರಿಕ ಪತ್ರದಲ್ಲಿ ಪ್ಯಾಟರ್ನ್ ಚೇಂಜ್ ಬರುತ್ತೆ. ವ್ಯಾವಹಾರಿಕ ಪತ್ರದಲ್ಲಿ ಇವರಿಂದ ಅಂತ ಇಲ್ಲಿ ಬರುತ್ತೆ, ಇವರಿಗೆ ಇಲ್ಲಿ ಬರುತ್ತೆ ಆಯಿತಾ. ಅಲ್ಲಿ ವೈಯಕ್ತಿಕ ಪತ್ರದಲ್ಲಿ ಆ ರೀತಿ ಬರಲ್ಲ. ವೈಯಕ್ತಿಕ ಪತ್ರದಲ್ಲಿ ಏನು ಬರುತ್ತೆ, ಇಲ್ಲಿ ಇವರಿಂದ ಇಲ್ಲಿ ಇವರಿಗೆ ಅಂತ ಕೊನೆಯಲ್ಲಿ ಇಲ್ಲಿ ಬರುತ್ತೆ, ಇಂತಿ ನಿಮ್ಮ ಅಂತ ಇಲ್ಲಿ ಬರುತ್ತೆ, ಸೇಮ್ ಬರುತ್ತೆ ಆಯಿತಾ. ಇಲ್ಲಿ ದಿನಾಂಕ ಅಂತ ಬರುತ್ತೆ ಇಲ್ಲಿ
ಇಲ್ಲಿ ಅವರು ಏನು ಹಾಕಿದ್ದಾರೆ, ಇಲ್ಲಿ ದಿನಾಂಕ ಇಲ್ಲಿ ಹಾಕಿದ್ದಾರೆ. ಸೊ ಇಲ್ಲಿ ದಿನಾಂಕ, ಸ್ಥಳ ಅಂತ ಇಲ್ಲಿ ಬರುತ್ತೆ. ಇವರಿಂದ ಇವರಿಗೆ ಇಲ್ಲಿ ಬರುತ್ತೆ. ಸೊ ಇಲ್ಲಿ ವಿಷಯ ಹಾಕಿದ್ದಾರೆ, ಧನ್ಯವಾದಗಳೊಂದಿಗೆ ಅಂತ ಹಾಕಿ ಇಂತಿ ನಿಮ್ಮ ಅಂತ ಹೆಸರು ಹಾಕಿದ್ದಾರೆ. ಇಲ್ಲಿ ದಿನಾಂಕ ಮತ್ತು ಸ್ಥಳ ಹಾಕಿದ್ದಾರೆ. ಎಷ್ಟೇ ಆನ್ಸರ್ ಅವರು ಮಾಡಿದ್ದಾರೆ. ಎಷ್ಟು ಸಿಂಪಲ್ ಆಗಿ ಅವರು ಆನ್ಸರ್ ಮಾಡಿದ್ದಾರೆ ನೋಡಿ. ಇದೇ ರೀತಿ ನೀವು ಆನ್ಸರ್ ಮಾಡಿ. ಒಂದೇ ಪೇಜ್ನಲ್ಲಿ ಅವರು ಪತ್ರಲೇಖನ ಬರೆದಿದ್ದಾರೆ ಈ ರೀತಿ. ಆಯಿತಾ? ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋ ಶೇರ್ ಮಾಡಿ. ಎಷ್ಟು ಅವರು 18 ಪೇಜ್ ಯೂಸ್ ಮಾಡಿದ್ದಾರೆ ನೋಡಿ. 18 ಪೇಜಸ್ ಅಂದರೆ 18 ಅವರು ಸೀಟ್ ಯೂಸ್ ಮಾಡಿದ್ದಾರೆ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋ ಶೇರ್ ಮಾಡಿ. ಯಾವ ರೀತಿಯಲ್ಲಿ ನೀವು ಆನ್ಸರ್ ಮಾಡಬೇಕಂತ ಒಂದು ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಕೊಂಡಿನಿ. 2026ನಲ್ಲಿ ನಿಮಗೆ ಬುಕ್ಲೆಟ್ ಕೊಡ್ತಾರೆ ವಾರ್ಷಿಕ ಪರೀಕ್ಷೆಯಲ್ಲಿ. ಸೊ ಇಲ್ಲಿ ನಿಮಗೆ ನೋಂದಣಿ ನಂಬರ್ ಅಂತ ಇರುತ್ತೆ, ರಿಜಿಸ್ಟ್ರೇಷನ್ ನಂಬರ್. ಇಲ್ಲಿ ನಿಮ್ಮ ನೋಂದಣಿ ನಂಬರ್ ಹಾಕ್ರಿ, ಹಾಲ್ ಟಿಕೆಟ್ನಲ್ಲಿ ಇರುತ್ತೆ. ಆಯಿತಾ? ಮತ್ತು ಅದೇ ರೀತಿ ಇಲ್ಲಿ ದಿನಾಂಕ ಇರುತ್ತೆ, ದಿನಾಂಕ ಹಾಕ್ರಿ. ಅಲ್ಲಿ ನಿಮಗೆ ಎಲ್ಲ ಹೇಳ್ಕೊಡ್ತಾರೆ. ಅಲ್ಲಿ ಸಿಬ್ಬಂದಿ ಬಂದಿರ್ತಾರೆ ನಿಮ್ಮ ಕಾಲೇಜಿನಲ್ಲಿ, ಅಂದರೆ ಎಕ್ಸಾಮ್ ಸೆಂಟರ್ನಲ್ಲಿ ಸಿಬ್ಬಂದಿ ಬಂದಿರ್ತಾರೆ, ಅವರೆಲ್ಲ ಹೇಳ್ಕೊಡ್ತಾರೆ ನಿಮಗೆ. ಡೋಂಟ್ ವರಿ. ಇಲ್ಲಿ ಕನ್ನಡ ಮಾಧ್ಯಮ ಇದ್ದರೆ ಕನ್ನಡ ಮಾಧ್ಯಮ. ಆಯಿತಾ? ವಿಷಯ ಯಾವುದಿರುತ್ತೆ ಇಲ್ಲಿ ವಿಷಯ ಬರೀಬೇಕು. ವಿಷಯ ಸಂಕೇತ ಅಂತ ಇರುತ್ತೆ ಹಾಲ್ ಟಿಕೆಟ್ನಲ್ಲಿ, ವಿಷಯ ಸಂಕೇತ ಬರೀಬೇಕು. ಆಯಿತಾ? ನೀವು ಎಷ್ಟು ಪುಟವನ್ನು ಯೂಸ್ ಮಾಡಿದ್ದೀರಾ, ಆಯಿತಾ? 18 ನೀವು ಬರೀಬೇಕು. ನಿಮ್ಮ ಹೆಸರು ಇದೆಲ್ಲ ನಿಮಗೆ ಅಲ್ಲಿ ಹೇಳ್ಕೊಡ್ತಾರೆ. ಡೋಂಟ್ ವರಿ. ಎಕ್ಸಾಮ್ ಸೆಂಟರ್ನಲ್ಲಿ ಇರುವಂಥ ಸಿಬ್ಬಂದಿ ನಿಮಗೆ ಹೇಳ್ಕೊಡ್ತಾರೆ. ವಾರ್ಷಿಕ ಪರೀಕ್ಷೆಯಲ್ಲಿ ಆನ್ಸರ್ ಶೀಟ್ ಕೊಟ್ಟ ತಕ್ಷಣ ಹೇಗೆ ಆನ್ಸರ್ ಮಾಡಬೇಕು ಒಂದು ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಕೊಂಡಿನಿ. ಇದೇ ರೀತಿ ನೀವು ಕೂಡ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ ಸಿಂಪಲ್ ಆಗಿ. ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಶೇರ್ ಮಾಡಿ. ಥ್ಯಾಂಕ್ ಯು.